ಹಾಗಾಗಿಲ್ಲ ಇಲ್ಲಿ ಮಾಡತ್ತಿರ್ಲಿಲ್ಲ ತನಿಗೆ. ಈಗ ಹೇಳ್ತೀನಿ ಕೇಳ್ರಿ ಸರ, ಇನ್ನು ಮುಂದ ನಾವಂತೂ ರೈತರು ಯಾರೋ ಈಗ ಕ್ಲಿಯರ್ ಆಗಿ ಹೇಳ್ತು, ಯಾವುದೋ ಚಳವಳಿ ಇರಲಿ ಕಲ್ಲು ಉಗಿದು ತೂರಾಟ ಮಾಡ್ರ ಆ ಕಲ್ಲು ತೂರಾಟ ಮಾಡಿರ್ತಕ್ಕಂಥವ್ರ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ತಗೋತೈತಿ, ಸಂಬಂಧ ಇಲ್ಲ. ಲಕ್ಷ ಇರಲಿ. ನಾ ಈಗ ಹೇಳ್ತನೋ ಕಲ್ಲ ಉಗಿದಿಲ್ಲ, ಪ್ರತಿಭಟನೆ ಕರೆ ಕೊಟ್ಟು ಬಂದ ರಸ್ತೆ ಮೇಲೆ ನಿಲ್ಲೋದು ಸಾರ್ವಜನಿಕರಿಗೆ ಕೈ ಮುಗಿದ. ನೋಡ್ರಿ, ನಾವ್ ಆ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಾಗೈತಿ, ದಯವಿಟ್ಟು ಸಹಕರಿಸ್ರಿ. ನಮಗ ಬದುಕೆಲ್ಲ ಹಾಳಾಗೈತಿ, ವಿನಂತಿ ಮಾಡ್ಕೋರಿ. ಅವ್ರ ಜೋಡಿ ಜಗಳ ಅಲ್ಲ, ಯಾಕಂದ್ರ ಅಲ್ಲಿ ನಮ್ಮ ಹೋಗವ್ರು ಬೇರೆದವ್ರು ಅಲ್ಲವ್ರ, ನಮ್ಮ ಅಂತಮ್ರ ಸಂಬಂಧಿಕರು ದೋಸ್ತರು ಗೆಳೆಯರು ನಮ್ಮವ್ರದಾರ. ಈ ಪದ್ಧತಿಯನ್ನ ಕಲೀರಿ. ಹಿಂಗ ಮಾಡಿ ನಮ್ ಬಾಳೆ ಬೀದಿ ಒಳಗ ಈ ಸರ್ಕಾರಗಳ ಈ ರಾಜಕಾರಣಿಗಳು ಆರಿಸಿ ಕಳಿಸಿದವ್ರು ಇಲ್ಲಿ ಕುಣಿಸಿದಾರ ನಿಮ್ಮನ್ನ. ಇವತ್ತ ನಾವೆಲ್ಲ ಶನೆ ಇದ್ದಪ್ಪ ಅಂತಂದ್ರ ಇವತ್ತ ಇನ್ನೊಳ್ಳೆ ಯಾವತ್ತು ಕಬ್ಬಿನ ಬಿಲ್ 5,000 ರೂಪಾಯಿ ತಗೋತಿದ್ದು. ಈಗ ಕೇಳ್ರಿ, ಕೇಳ್ರು ಹಂಗ ಹುಯ್ ಅಂದ ಬಿಡ ಅವ್ರ. ಈಗ ಈಗ ಒಕ್ಕಟ್ಟಾಗಿರಿ ಅಂತ ಎಷ್ಟು ಕೊಡ್ಸಿದ್ವು ನೋಡ್ಲಿ. ಕೇಳ್ರು 3,000 ರೂಪಾಯಿ ತಗೋ ಆಕೈತಿ, 6 ವರ್ಷ ಆತ, 1 ರೂಪಾಯಿ ಹೆಚ್ಚು ಕೊಟ್ರಿಕಿಲ್ಲ. ಗಂಡು ಮಕ್ಕಳ್ರೆ ಗುರ್ಲಾಪುರದಾಗ ಯಾವಾಗ ಗುರ್ಲಾಪುರ ಹಾರುಗೇರಿ ಕಮಿಷನರ್ ಆಫೀಸ್ ಯಾವಾಗ ಚಾಲು ಆಯ್ತು ಅವಾಗಿಂತ 50ಕ್ಕೆ ಬಂದ್ರು, ಮತ್ 25ಕ್ಕೆ ಬಂದ್ರು, ಮತ್ 25ಕ್ಕೆ ಬಂದ್ರು. DC ಸಾಹೇಬ್ರ SP ಸಾಹೇಬ್ರ ನಮ್ಮ ಸಂಬಂಧ ಎಷ್ಟು ರಿಸ್ಕ್ ತಗೊಂಡ ಆ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ 100 ಸಲ ಅವ್ರ ಹುಲಿಗಳು, 2 ಹುಲಿಗಳ ಅವ್ರಿಗೆ ಜೋರಾಗಿ ಚಪ್ಪಾಳೆ ಬಾರ್ತಾರೆ. ಮಗ ಸಾಮಾನ್ಯವಾದಲ್ಲ ಕೇಳ್ರಿ, ನೀವು ಕೂಗಡಿಯವ್ರ ಕುಂಡವ್ರ ಮನಿಗೆ ಹೋಗವ್ರ ಅಷ್ಟ. ಪ್ರಯತ್ನ ಕೇಳ್ರಿ. ತಮ್ಮ ಕಬ್ಬಿರ್ಲ ಕಿವಿ ಅಡ್ಡ ಕೇಳತ್ತೆ ಏನು? ಕಿವಿ ಅಡ್ಡ ಕೇಳ್ರು. ಆ ಮೀಡಿಯಾದವರು ದೇವ್ರಿಗೂ ಬೇಕಾ? ಆ ದೇವ್ರಿಗೂ ಇಡೀ ಲೋಕ ತೋರ್ಸತ್ತಾವೀಗ. ಕೇಳ್ರಿಲ್ಲ. ಈಗ ಇವತ್ತ ನೀವ ಹೋರಾಟ 25 ಇವತ್ತು ಹೋಗಿ ಆಮೇಲೆ ಗುರ್ಲಾಪುರ ಕೂತದಕ್ಕೆ 200 ರೂಪಾಯಿ ಬಂದೈತೆ. ಇನ್ನೇನೈತೆ ನಮ್ದ? ಇನ್ನು 200 ಸಂಬಂಧ ಜಗಳ ಐತೈತೆ. ನಾವು ಒಂದು ನೀವು ಹೇಳಿದ್ದು ಜಗಳ ಬೇಡತ್ತ 10 ರೂಪಾಯಿ ಕೊಟ್ಟಿಲ್ಲ ಅವ್ರು ನಿಮಗ. 4 ವರ್ಷದಾಗ 10 ರೂಪಾಯಿ ಕೊಟ್ಟಿಲ್ಲ. ಯಾವಾಗ ಹೋರಾಟಕ್ಕಿಂತ ಐತಿಹಾಸಿಕ ಹೋರಾಟ ಆಯ್ತು, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚಿಂತನೆ ಮಾಡತ್ತಾನ, ಇದೇನಪ್ಪಾ ಏನಾಗ್ತಾ ಇದೆ ಇಲ್ಲಿ ಗುರ್ಲಾಪುರ, ಏನಿದೆ ಕತೆ? ಈ ಸರ್ಕಾರನ ನಡೆಸುವಂತ ಕೆಲಸ ರೈತ ದೇವರುಗಳು ಮಾಡಿರಿ. ಹೆಂಗಿರ್ಬೇಕು ಹುಲಿಗಳ? ಅಧ್ಯಕ್ಷನ ಕರೆ ಕೊಟ್ಟಪ್ಪ ಅಂದ್ರ ಆ ಅಧ್ಯಕ್ಷನ ಕರೆ ತಕ್ಕಂತೆ ನಾನು ಕರೆ ಕೊಟ್ಟದ ನಿಮಗ ಏನಂತೇಳಿ, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಡಿ. 2 ದಿವಸ ರಾಜ್ಯ ಸರ್ಕಾರದ ಶುಗರ್ ಮಂತ್ರಿ ಬಂದು ಮತ್ತು HK ಪಾಟೀಲ್ ಕಾನೂನು ಸಚಿವರು ಬಂದ್ರು ಕೂಡ ನಾವ ಗೌರವ ಕೊಡದಂತ ಪರಿಸ್ಥಿತಿ ಇಕ್ಕಿಲ್ಲ. ನಿನ್ನೆ ಅವ್ರ ತಪ್ಪಾಗಿದೆ, ರೈತರೇ ಕೈ ಮುಗಿತೀವಿ, ನನಗೆ 1-2 ದಿನ ಅವಕಾಶ ಕೊಡಿ, ನಿಮ್ಮ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಅಂತ ಹೇಳಿ. ಏನಿಲ್ಲಪ್ಪನ ಅಣ್ಣ ಕೇಳೋಣ, ನಿಮ್ದೊಬ್ಬನ ಕೇಳಕ್ ಆಗಲ್ಲ ಇಲ್ಲಿ. ಈಗ ಕೇಳ್ರಿ, ಈಗ ಚಳವಳಿ ವಾಪಸ್ ಪಡೆದು ಅಂದ್ರೆ ನಮ್ಮ ಗೌರವ ಕೊಟ್ಟು ಮುಖ್ಯಮಂತ್ರಿ ಕಾರ್ಖಾನೆ ಅವ್ರ ಜೊತೆ ಮೀಟಿಂಗ್ ಮಾಡತ್ತಾನೋ ನಡೆದೈತಿಲ್ಲ. ಈಗ ಕೇಳ್ರಿ, ಮೀಟಿಂಗ್ ನಡೆದೈತಿ. ಇವತ್ತೇನಾದ್ರೂ ಸಮಸ್ಯೆ ಬಗೆಹರದೇ ಇದ್ರ ನಾಳೆ ಕೂಡ 2 ದಿವಸ ಅವಕಾಶ ತಗೊಂಡು ನೀವು ಕೇಳಪ್ಪ, ನೀವು ತಲೆಗೊಬ್ಬರು ಮಾತಾಡೋದ್ರ ಸತ್ತ ಹೋಗ್ತು ನೋಡಪ್ಪ. ಅಲ್ರು ಈ ನಮನಿ ಒಬ್ಬ ಮಾತಾಡೋಣ ನಿಮ್ಗೆ ಹೇಳ್ತೇನೆ. ಈಗ ಸಾಹೇಬ್ರು ಮಾತಾಡ್ತಾರ, ಕೇಳ್ರಿ ಸಾಹೇಬ್ರು ಕೂಡ ಸಂದೇಶನ ಹೇಳ್ತಾರ. ಈಗ ಕೇಳು, ಈಗ ನೋಡ್ರಿ ಕಾರ್ಖಾನೆದು ಈಗಾಗಲೇ ಮೀಟಿಂಗ್ಗಳು ಚಾಲು ಅದಾವು. ನೀವೇನಾದ್ರು ತಿಳ್ಕೋಬೇಕಾಗಿತ್ತಂದ್ರೆ ಹೆಚ್ಚಿನ ವಿಷಯ ಎಲ್ಲವನ್ನ ಗುರ್ಲಾಪುರದಾಗ ಕೂಡ ಈಗ ಅಲ್ಲಿ ಎಲ್ಲ ಶಿರ್ಸೇರಿ ಜಗದ್ಗುರುಗಳು ಬಂದಿರೋ ಅವರೆಲ್ಲ ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ಅವ್ರು ಬಂದು ಆಶೀರ್ವಾದ ಮಾಡಿ ಮುಖ್ಯಮಂತ್ರಿಗೆ ಸಂದೇಶ ಕೊಟ್ಟು ಹೋಗ್ಯಾರ. ರೈತರೊಳಗೆ ಬೀದಿಯೊಳಗೆ ಕುಣಿಸ್ಬೇಡ್ರಿ, ಅನ್ನದಾತ ನಾಡಿಗೆ ಅನ್ನ ಹಾಕ್ತಕ್ಕಂತ ಬೀದಿಯೊಳಗೆ ಕೂತ್ರ ಕೇಂದ್ರ ಇರಲಿ ರಾಜ್ಯ ಸರ್ಕಾರಕ್ಕಿರಲಿ ಶೋಭೆ ಬರೋದಿಲ್ಲ. ಈ ಸಮಸ್ಯೆಯನ್ನ ಇವತ್ತು ಇತ್ಯರ್ಥ ಮಾಡಬೇಕಂತ ಹೇಳಿ ಕೂಡ ಹೇಳಿ ಹೋಗ್ಯಾರ. ಮಹಾತ್ಮರು ಕೂಡ ಸಪೋರ್ಟ್ ಮಾಡತ್ತಾರ. ಹುಡುಗಾಟಿಕೆ ವ್ಯವಹಾರ ಅಲ್ಲ ಈ ಸಂಘಟನೆ, ಅಂದ್ರ ಹುಡುಗಾಟಿಕೆ ಅಲ್ಲ. ಈ ದೇಶಕ್ಕೆ ಮಾಲೀಕರು ತೋರಿಸಿರ್ತಕ್ಕಂಥ ದೇವತೆಗಳನ್ನೇವ 9 ದಿನ ಆತ ಬಹಳ ಅಂದ್ರೆ 1 ತಾಸು ಮಕ್ಕೊಂದು. ಯಾಕ ನಿಮ್ ಕಲ್ಯಾಣ ಆಗಿಲತ್ತೇವೆ. ನಿಮ್ಗೆಲ್ಲ ಗೊತ್ತಿಲ್ಲ, ನಾನು ಬೆಳಿಗ್ಗೆ 6 ಗಂಟೆಗೆ ಲೈವ್ ಬರ್ತೇನೆ, ಗೊತ್ತೈತಿ? ಸಾಯಂಕಾಲ 11 ಗಂಟೆಗೆ ಲೈವ್ ಬರ್ತಾನ, ನಿಮಗೆ ಸಂದೇಶನ ಕೊಡ್ತಾನೆ. ಹುಡುಗಾಟಿಕೆ ವ್ಯವಹಾರ ಅಲ್ಲ. ನಾವ ರಕ್ತ ಕೂಡ ಇಲ್ಲಿ ನಮ್ದೆಲ್ಲ ಶರೀರ ಹಾಳಾಗೋದೈತೆ. ಅಧ್ಯಕ್ಷ ಭಗವದ್ಗೀತೆ ಹಂಗ ಚಂಚಮಠ ಹೋದ್ರ ಸಾತ್ ಹೋದ್ರೆ ಏನ್ ಮಾಡೋದ್ರೆ ನಿಮ್ಮನ್ನ ಇನ್ನ ಇಲ್ಲೋಲೆ
ಇನ್ನ ನಿಮ್ಮನ್ನ ಇತಿಹಾಸ ಮಾಡಿ ನಿಮ್ಮನ್ನ ಸುಖ ಶಾಂತಿ ಮಾಡಿ ರೈತರು ಹೊಲದಾಗ ದುಡಿದ್ರೆ ಉತ್ಪಾದನೆಗೆ ಲಾಭ ಬರುವಂಗ್ ಮಾಡ್ಬೇಕಂತ ನಾವು ತಿಳ್ಕೊಂಡು ಅದಕ್ಕ ಕೇಳ್ರಿ ಇದು ಯಾರು ಅಡ್ಡ ಮಾತಾಡಕ್ ಹೋಗ್ಬೇಡ್ರಿ. ಈಗ ಚಳವಳಿ ವಾಪಸ್ ಬರ್ತೈತಿ. ಯಾರು ಗುರ್ಲಾಪುರಕ್ಕೆ ಬರ್ಬೇಕಾಗೈತಿ ತಾವು ಗುರ್ಲಾಪುರಕ್ಕೆ ಬರ್ಲಿ, ಇಲ್ಲಾಂದ್ರೆ ಮನೆಗೆ ಹೋಗೋರು ಮನೆಗೆ ಹೋಗ್ರಿ. ಮತ್ ನಾಳೆ ಗುರ್ಲಾಪುರದಾಗ ಚಳವಳಿ ಪ್ರಾರಂಭ ಇರ್ತೈತಿ. ಈಗ ನಮ್ಮ ಬಹಳಷ್ಟು ನಿರಂತರವಾಗಿ ನಮ್ಮ ಜೊತೆ ಸುಮಾರು 2-3-4 ವರ್ಷದಿಂದ ಎಲ್ಲಾ ರೈತರ ಪರವಾಗಿ ಇರ್ತಕ್ಕಂತ ನಿಮ್ಮಲ್ಲಿ ಜೈ ಕಿಸಾನ ಯಾವುದು ಎಪಿಎಂಸಿ ಹುಕ್ಕೇರಿ ಎಪಿಎಂಸಿ ಅನ್ನ ಶಿಫ್ಟ್ ಮಾಡ್ಲಿಕ್ಕೆ ಡಿಸಿ ಅವರು ಮತ್ತು ಎಸ್ಪಿ ಅವರು ಆ ಪುಣ್ಯಾತ್ಮರ ಕಾರಣ. ಜೋರಾಗಿ ಜಬರ್ದಸ್ತ್ ಅದಕ್ಕೆ ಹೋಗ್ತಾರೆ ನಿಮಗೆ. ಅವರಿಂದ ಹಲವಾರು ಜಿಲ್ಲೆಗಳಲ್ಲಿ ನಾವು ಅವರ ಕೂಡಿ ಕೆಲಸ ಮಾಡಿದ್ರು. ಆದ್ರೂ ಇದೊಂದು ಐತಿಹಾಸಿಕ ಚಳವಳಿ ಇತ್ತು. ಇವತ್ತು ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅನ್ನೋದು ನನಗೆ ಪರ್ಸನಲ್ ಆಗಿ ಗೊತ್ತಿರ್ತೈತೆ. ಯಾಕಂದ್ರೆ ಎಸ್ಪಿ ಅವರ ಡಿಸಿ ಅವರ ದಿವಸ ಎಲ್ಲರ ಜೊತೆ ಮಾತಾಡಕ್ಕಾಗತ್ತೆ, ಅಧ್ಯಕ್ಷರ ಜೊತೆ ಮಾತಾಡಿ ಜನರಿಗೆ ಸಂದೇಶ ತಿರ್ತಕ್ಕಂಥ ಜವಾಬ್ದಾರಿ ಇರ್ತೈತಿ. ಅದಕ್ಕೆ ಆ ಪ್ರಕಾರ ಇರ್ತೈತಿ. ಈಗ ಎಸ್ಪಿ ಸಾಹೇಬರು ಮಾತಾಡ್ತಾರ, ದಯವಿಟ್ಟು ಯಾರು ಮಾತಾಡಬೇಡ್ರಿ, ಯಾರ್ಯಾರು ಮಾತಾಡ್ರಿ ಅಂದ್ರೆ ಏನಾಕತ್ತೀವ ಆಗ ಹೇಳಿಲ್ಲ ಅಲ್ಲೇ ಬೇಡ ಬೇಡಲ್ಲ ಸಣ್ಣ ಹುಡುಗ ಏನಾರ ಅಂದ್ರೆ ನಾನು ನಾಣೆಗಿತ್ತು. ಡೇಟ ಇದಲ್ಲ, ಡೇಟ ನಾಳೆ ಇವತ್ತು ಮುಖ್ಯಮಂತ್ರಿ ಅವರು ಫೈನಲ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಯಾವ ಚಳವಳಿ ಮಾಡ್ಬೇಕು ಅನ್ನೋದ ಅಲ್ಲಿ ಗುರುಲಾಪುರ ವೇದಿಕೆ ಡೇಟ್ ಕೊಡ್ರಪ್ಪ ಅಂದ್ರ ಎಲ್ಲಿ ಸಿಕ್ಕಲ್ ಡೇಟ್ ಕೊಡ್ಲಿ. ಕಬ್ಬಿಣ ಬೆಲೆ ತಗೊಂಡ ತೀರ್ತು ಮುಗಿದ ಹೊತ್ತು ಶಾಂತಿ ಇರ್ರಿ. ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ. ಅಲ್ರು ನಿಮ್ಮ ಎಸ್ ಪಿ ಆಗಿ ಕಳೆದ 2 ವರ್ಷ 2 ತಿಂಗಳು ನಿಮ್ ಜೊತೆ ಕೆಲಸ ಮಾಡಾಕತ್ತೇನೆ. ಗಂಡಗಲಿ ಬೆಳಗಾವಿ ಜಿಲ್ಲಾದ ಎಸ್ ಪಿ ಆಗಿ ನಿಮ್ಮನ್ನ ಕುಡ್ಸಿರಿ ನೀವು ನನಗ. ಇವತ್ ಯಾಕೆ ಹಿಂಗ್ ಮಾಡಾಕತ್ತೀರಿ? ಎಲ್ಲ ನಾವು ನಿಮ್ ಜೊತೆ ಇದೀವೋ ಇಲ್ಲೋ? ಫೋಟೋ ತೋರಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ PSI ಆಸ್ಪತ್ರೆ ಅವರಪ್ಪ ರೈತ, ಅವ ಕಷ್ಟಪಟ್ಟು ಅವರಿಗೆ PSI ಮಾಡ್ಯಾನ. ನಮ್ಮ ಪ್ರತಿಯೊಬ್ಬ ಪೊಲೀಸ ನನ್ನನ್ನು ಸೇರಿಸಿ ನಮ್ಮಪ್ಪ ಯಾರು ಗೊತ್ತೋ ಇಲ್ಲ ಮತ್ತ ಯಾಕೆ ಒಗಿದ್ರಪ್ಪ ನಮ್ಮ ಮೇಲೆ ಕಲ್ಲ? ಒಗೆಯುವುದು ಬೇಡ, ಒಗೆಯುವುದು ಬೇಡ. ಇಲ್ಲಿ ತನಕ ಈ ಖಾಕಿ ಮೇಲೆ ಹಸಿರು ಟವೆಲ್ ಅಷ್ಟೇ ಇಲ್ಲ. ನಾವು ನಿಮ್ ಜೊತೆ ಇದ್ದೀವಿ, ಸರ್ಕಾರ ನಿಮ್ ಜೊತೆ ಐತಿ. ಅದನ್ನ ನೀವು ನೆನಪಿಟ್ಕೋಬೇಕು. ಇಟ್ಟೊತ್ತು ಆಯ್ತಾಯ್ತು ಕೇಳ್ರಲ್ಲಿ. ನಮ್ ಎಲ್ರ ಹಬ್ಬದೇವ್ರು ನಾವು ಕಾಕಿ ಹಾಕೊಂಡಿರ್ಬೋದು. ಕಾಕಿ ಹಾಕೊಳ್ಳಕ್ ಕಾರಣ ರೈತನೇ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ರೈತ. ನಾವು ನಿಮ್ ಜೊತೆ ಇದ್ದೀವಿ, ಸರ್ಕಾರ ನಿಮ್ ಜೊತೆ ಇದೆ. ಅದ್ರ ಸಲುವಾಗಿನೇ ನಿಮ್ ಜೊತೆ ಮಾತುಕತೆ ಆಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕಳೆದ 9 ದಿನಗಳಿಂದ ನೀವು ಹೆಂಗೆ ಶಾಂತಿಯುತವಾಗಿ ನಮ್ ಜೊತೆ ಕೆಲಸ ಮಾಡಿದ್ದೀರಿ, ಹಂಗೆ ಮುಂದೆ ಕೂಡ ಜೊತೆಗೆ ಕೆಲಸ ಮಾಡೋಣ. ನಿಮ್ ಜೊತೆ ನಾವು ಅದೀವಿ. ಯಾವುದೇ ನೋಡ್ರಿ, ಅಲ್ಲಿ ಒಬ್ಬ ಲಾರಿ ಹೋಗ್ತಾ ಇದೆ ಅಂತಂದ್ರೆ ಅದ್ರೊಳಗೆ ಹೋಗ್ತಾ ಇರೋದು ಬೇರೆಯವ್ರು ಬೆಳೆದಿರೋದಲ್ಲ, ರೈತರು ಬೆಳೆದಿರೋ ಅನ್ನನೇ. ಆ ಅನ್ನಕ್ಕೆ ಗೌರವ ಕೊಡೋಣ ನಾವು. ಸ್ವಲ್ಪ ಕೇಳ್ರಿ ಇಲ್ಲಿ ಏನಂತ ಸಾಹೇಬ್ರ ಏನ್ ಹೇಳ್ತಾರ ತಿಳ್ಕೊರಿ. ದಯವಿಟ್ಟು ನೋಡ್ರಿ, ದಯವಿಟ್ಟು ಇವತ್ತೇನಲ್ಲಿ ಗಲಾಟೆ ಆಗೈತಿ ಅದರ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಕರ್ತವ್ಯ ಐತಿ. ಯಾಕಂದ್ರೆ ನಿಮಗೇನು ಸಂಬಂಧ ಬರೋದಿಲ್ಲ. ರಾಜ್ಯಾಧ್ಯಕ್ಷ ಕರೆ ಕೊಟ್ಟನಂದ್ರೆ ನೀವು ಜಗದಾಡಿ ರೋಡ್ ಹೋದ ರೊಕ್ಕ ಅದೆಲ್ಲ ಗೊತ್ತಾಗ ಕೇಳಪ್ಪ.
ಕೇಳೋ ಇಲ್ಲಿ ನಾನ್ ಹೇಳ್ತಾ ಇದ್ದೀನಪ್ಪ. ನಾನ್ ಕರೆ ಕೊಟ್ಟಿದ್ದು ವಾಪಸ್ ತಗೋಣ. ನಿಮ್ ಚಳವಳಿಗೆ ಹೋಗ್ಬಾರ್ದಾಗಿತ್ತ, ಹೋಗಿದಿರಿಲ್ಲೋ? ಇನ್ನು ಮುಂದ ದಯವಿಟ್ಟು ಪೊಲೀಸ್ ಇಲಾಖೆ ನಮ್ ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಈ ನಾಡಿನಾಗ ಪೊಲೀಸ್ ಇಲಾಖೆ ಅಂತ ಹೇಳ್ತಿರ್ತೇವೆ. ನಾವೆಲ್ಲ ಬದುಕಿದ್ದು ಇಲ್ಲ ಅಂದ್ರೆ ಒಂದು ನಿಮಿಷಕ್ಕೊಬ್ಬೊಬ್ರು ಮರ್ಡರ್ ಮಾಡಿ ಕಳ್ಕಡ್ರ ಸಿಟ್ಟು ಬಂದಂಗ್ ಮಾಡ್ತಿದ್ದು. ಆ ಕಾನೂನ ಅಂಬೇಡ್ಕರ್ ಅವರ ಆ ರಕ್ಷಣೆ ಮಾಡಿ ಕೊಟ್ಟಿರತ್ತೆ. ಇವತ್ತು ನಮ್ ಬದುಕಿಗೆ ರಕ್ಷಣೆ ಅವರ 24 ತಾಸು ಡ್ಯೂಟಿ ಮಾಡ್ತಾರ. ಅವ್ರ 24 ತಾಸು ಇಲ್ಲೋಡ ನಾವು ಕೋಟಿ ಜನ ಆದ್ರು, ಅವ್ರು 1 ಲಕ್ಷ ಜನ ಆದ್ರು 5-7 ಕೋಟಿ ಜನರನ್ನ ರಕ್ಷಣೆ ಮಾಡ್ತಾರ. ಅವ್ರ ಗೌರವ ಕೊಡ್ಬೇಕ. ಕೇಳಪ್ಪ, ಕೇಳೋದು. ನಾನು ಈಗಾದ್ರೂ ಇವತ್ತಿನ ಖಡಕ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ರೈತ ಸಂಘದ ಚಳವಳಿ, ಕಬ್ಬು ಬೆಳೆಗಾರರ ಚಳವಳಿ ಶಾಂತಿಯುತ ಚಳವಳಿ. ಯಾರು ಕಲ್ಲುಗಿತ್ರಿ, ಯಾರು ಅನಾಹುತ ಮಾಡ್ತೀರಿ ಅದು ನಮಗ್ ಸಂಬಂಧಪಟ್ಟದ್ದಲ್ಲ. ಅಂತವ್ರ ಮೇಲೆ ಪೊಲೀಸ್ ಇಲಾಖೆ ಆಕ್ಷನ್ ತಗೊಂಡ್ರು ಕೂಡ ಈ ರಾಜ್ಯಾಧ್ಯಕ್ಷ ವಿಚಾರ ಮಾಡವಲ್ಲ. ಶಾಂತಿಯುತ ಚಳವಳಿ ಮಾಡ್ರಿ. ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಾರ ತೊಂದರೆ ಆಗ್ತದ ಅಂತಂದ್ರ ಅದನ್ನ ನಾನು ಜವಾಬ್ದಾರಿ ಹೊರ್ತೀವಿ. ಇವತ್ತಿಂದ್ರ ಇಡೀ ರಾಜ್ಯದಲ್ಲಿ ಏನೇನು ಚಳವಳಿ ಆಗತಿ ಅದು ಶಾಂತಿಯುತ ಚಳವಳಿ ಆಗ್ಬೇಕು. ಶಾಂತಿ ಇವತ್ತು ಕ್ರಾಂತಿ ಆಗೈತೆ. ಎಲ್ಲಿ ಇಡೀ ದೇಶದ ಪ್ರಧಾನಮಂತ್ರಿ ಕಡೆ ನೋಡತಾನ, ರಾಜ್ಯದ ಮುಖ್ಯಮಂತ್ರಿ 24 ತಾಸು ಇದನ್ನ ಚಿಂತೆ ಮಾಡಿದ್ರೆ ಹೆಂಗ್ ಬಗೆಹರಿಸ್ತಕ್ಕಂಥ ಚಿಂತನೆ ನಡೆದೈತಿ. ನೀವು ಶಾಂತರಿರ್ರಿ. ದಯವಿಟ್ಟು ಎಲ್ಲರೂ ವೈದ್ಯ ಬಂಧುಗಳು ತಾವೆಲ್ಲ ಗುರುಲಾಪುರಕ್ಕ ಅನುಕೂಲ ಆದ್ರೆ ಗುರುಲಾಪುರಕ್ಕೆ ಬರ್ರಿ, ಇಲ್ಲ ಮನೆಗೆ ಹೋಗ್ರಿ. ಮತ್ತೆ ನಾಳೆ 25 ಗುರುಲಾಪುರಕ್ಕೆ ಬರುತ್ತೆ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಹಕಾರ ಮಾಡ್ರಿ. ದಯವಿಟ್ಟು ಎಲ್ಲರೂ ತಮ್ಮ ಮನೆಗಳಿಗೆ ಹೋಗ್ರಿ. ಬೇಕಾದ್ರೆ ಗುರುಲಾಪುರಕ್ಕೆ ತಾವೆಲ್ಲರೂ ಬಂಧುಗಳು ಭಾಗವಹಿಸಬೇಕಂತೇಳಿ ವಿಶೇಷವಾದ ನಮ್ಗೆಲ್ಲರಿಗೂ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದ್ದೀನಿ. ನಮಸ್ಕಾರ.